ನಮ್ಗೆ ಇವತ್ತಿಗೂ ₹1 ಬಂದಿಲ್ಲ. ನಾವು ಆ ದುಡ್ಡು ಹೆಂಗೆ ಏನದು ಗೊತ್ತೇ ಇಲ್ಲ. ನಿಮಗೆ ಸೋಷಿಯಲ್ ಮೀಡಿಯಾದಿಂದ ಒಂದೇ ₹1 ಇನ್ಕಮ್ ಇಲ್ಲ. ಇಲ್ಲಮ್ಮ, ಇವತ್ತಿಗೂ ಬಂದಿಲ್ಲ. ಬಟ್ ಜನ ಅನ್ಕೊಂತಾರೆ, ಓ ಇವರಿಗೆ ಲಕ್ಷ ಲಕ್ಷ ಬರುತ್ತೆ ದುಡ್ಡು ಸೋಷಿಯಲ್ ಮೀಡಿಯಾ. ನಾವು ಅದನ್ನ ಹೆಂಗೆ ಸೆಟ್ ಮಾಡ್ಬೇಕಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ಥರ ಬಂದರೆ ಇದರಿಂದ ಬಂತು ಅಂತ ನಾನು ಹೇಳ್ಕೊಂಡು. ಬಿಗ್ ಬಾಸ್ ಆಫರ್ ಬಂದ್ರೆ ಹೋಗ್ತೀರಾ ಅಥವಾ ಬಂದಿದ್ಯಾ ಆಫರ್? ಈ ವರ್ಷನೇ ಹೇಳಿದ್ರು ಬಿಗ್ ಬಾಸ್ ಅಲ್ಲಿ ಹೋಗ್ತೀರಾ ಅಂತ ಕೇಳಿದ್ರು. ಇವ್ರನ್ನ. ಆಮೇಲೆ ಅವ್ರು ಡೈರೆಕ್ಟರ್ ಇದ್ಕೊಂಡು ಬೇಡ ರಾಜಾರಾಣಿ ಓಡ್ತಾ ಇತ್ತಲ್ಲ, ಆಮೇಲೆ ಇವ್ರಂದ್ರು ಇಲ್ಲ ಅಂತ ಹೇಳಿ. ಇವಾಗ ರಾಜಾರಾಣಿಯಲ್ಲಿ ಮಾಡಿ ಟಯರ್ಡ್ ಆಗಿದ್ದೀರಾ, ನೆಕ್ಸ್ಟ್ ವರ್ಷ ಮಾಡಿ ಸರ್ ಅಂತ ಡೈರೆಕ್ಟರ್ ಹೇಳಿದ್ರು ಅಲ್ಲೇ. ಹಾಗಾದ್ರೆ ನೆಕ್ಸ್ಟ್ ವರ್ಷ ಬಂದ್ರೆ ಹೋಗ್ತೀರಾ? ಖಂಡಿತ. ಆದ್ರೆ ಅದ್ರಲ್ಲಿ ಬಿಗ್ ಬಾಸ್ ಅಲ್ಲಿ ಯಾರಿಗಾದ್ರೂ ಒಬ್ರಿಗೆ ಹೋಗೋ ಅವಕಾಶ ಇರೋದು, ಯಾರು ಹೋಗ್ತೀರಾ? ಇವ್ರು ಹೋಗ್ಬೋದು. ಮತ್ತೆ ಈ ನೆಕ್ಸ್ಟ್ ವರ್ಷ ಅದ್ರಲ್ಲಿ ಏನೋ ಒಂದು ಕಾನ್ಸೆಪ್ಟ್, ಹೊಸ ಕಾನ್ಸೆಪ್ಟ್ ತರ್ತಾರೆ, ಕೊಡ್ತಾರೆ. ನೆಕ್ಸ್ಟ್ ಇಯರ್ ಏನಾದ್ರು ಜೋಡಿ ತರ ಹೋಗೋ ತರ ಏನಾದ್ರು ಆದ್ರೆ ನೀವಿಬ್ರು ಹೋಗ್ತೀರಾ? ಅದಕ್ಕಿಂತ ಸಂತೋಷ ಇನ್ನೇನು ಇಲ್ಲ. ನಾವಿಬ್ರು ಆರಾಮಾಗಿ ಹೋಗ್ತೀವಿ, ಆರಾಮಾಗಿ ಹೋಗ್ತೀವಿ. ಇನ್ನು ಖುಷಿಯಾಗಿ ಅಲ್ಲಿನೂ ಲಾಸ್ಟ್ವರೆಗೂ ಇದ್ದು ಮಾಡ್ತೀವಿ, ಏನು ಟೆನ್ಷನ್. ಕರ್ನಾಟಕ ಜೋಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದ್ರಿ. ರಾಜಾರಾಣಿಗೆ ಹೋದ ಮೇಲೆ ಕರ್ನಾಟಕದಾದ್ಯಂತ ಮನೆಗಳಿಗೆ ತಲುಪಿದ್ರಿ. ಸೊ ರಾಜಾರಾಣಿ ಆದ್ಮೇಲೆ ಲೈಫ್ ಹೆಂಗ್ ಬದಲಾಗಿದೆ ಅಂತ? ಇಲ್ಲ, ಹಂಗೆ ಇದೆ, ಬದಲಿನ ಆಗಿಲ್ಲ. ಚೇಂಜಸ್ ಏನಿಲ್ಲ, ಒಂದೇ ಥರ ಇದ್ದೀವಿ ನಾವು. ಇವಾಗ ಚೇಂಜಸ್ ಅಂದರೆ ನಮಗೇನು ಮುಖಕ್ಕೆ ಒಂದು ಮಾಸ್ಕ್ ಹಾಕ್ಕೊಂಡು ಮುಖ ಮುಚ್ಕೊಂಡು ಕಾರಲ್ಲಿ ಹೋಗಿ ಏನೋ ಒಂದು ಸೆಲ್ಫಿ ಕೊಡಿ ಅನ್ನೋರ ಹತ್ರ ಹೋಗ್ಬಿಟ್ಟು ಹಿಂಗೆ ಮಾಡಿದ್ರೆ ಅದು ಮೇಲೆ ಬಂದಂಗೆ. ನಮ್ದು ಹಂಗಿಲ್ಲ. ಜನಗಳ ಮಧ್ಯೆ ಇದ್ದೀವಿ, ಜನಗಳ ಮಧ್ಯೆ ಓಡಾಡ್ತಾ ಇದ್ದೀವಿ, ಜನಗಳ ಮಧ್ಯೆನೇ ಇರ್ತೀವಿ. ಹಂಗಾಗಿ ಎಲ್ಲರೂ ಬಂದು ಎಲ್ಲೋಗಿದ್ರು ಅಲ್ಲೆಲ್ಲ ಸೆಲ್ಫಿ ತಗೊಳ್ತಾರೆ. ರಾಜಾರಾಣಿಗೆ ಹೋದ್ಮೇಲೆ ತುಂಬ ಫ್ಯಾನ್ಸ್ ಇನ್ನೂ ಹೆಚ್ಚಾದ್ರು. ಏನಂದ್ರೆ ಇವಾಗ ಪಬ್ಲಿಕಲ್ಲೆಲ್ಲ ಹೋದಾಗ ಯಾರು ಸೆಲ್ಫಿ ತಗೊಳ್ಳಲ್ವಾ ನಿಮ್ದು? ಅವ್ರು ಅಂಥವ್ರಿದ್ರು ನಾವು ನಿಂತು ಸೆಲ್ಫಿ ಕೊಡಲೇಬೇಕು. ಜಂಬ ಇರಬಾರ್ದು, ಜಂಬ ಅದು ನಮಗೆ ಬರಬಾರ್ದು. ಜನಗಳಿಗೋಸ್ಕರ ನಾವು ಮಾಡೋಕೆ ಇಳಿದ ಮೇಲೆ ಜನಗಳಿಗೋಸ್ಕರನೇ ಬದುಕಬೇಕು. ನಾವು ಸಾಯೋವರೆಗೂ ಜನಗಳಿಗೋಸ್ಕರನೇ ಬದುಕ್ತೀವಿ, ಜನಗಳಿಗೋಸ್ಕರನೇ ಖುಷಿ ಪಡಿಸ್ತೀವಿ. ಸರ್, ಇವಾಗ ಒಂದು 27 ವರ್ಷ ಆಯಿತು ಅಂತ ಹೇಳಿದ್ರಿ ಮದುವೆ ಆಗಿ. ಈ ಒಂದು ಜರ್ನಿಯಲ್ಲಿ, ಲೈಫ್ ಜರ್ನಿಯಲ್ಲಿ ಕಷ್ಟ ಅಂದರೆ ಯಾವುದು ಸರ್? ಸುಖ ಅಂದರೆ ಸಂತೋಷವಾದ ಕ್ಷಣ ಯಾವುದು ಸರ್ ನಿಮ್ಮದು? ಕಷ್ಟ ಅನಿಸಿರೋದು ಈ 27 ವರ್ಷದ ಈ ಸಂಸಾರ ಜೀವನದಲ್ಲಿ ಕಷ್ಟ ಅನಿಸಿದ್ದು ನಿಮಗೆ? ಕಷ್ಟ ಅನಿಸಿರೋದು 2 ಸಲ ಅನಿಸಿದೆ ನನಗೆ. ಒಂದು ನನ್ನ ಮಗ ಡೆಲಿವರಿ ಆದಾಗ ಅನಿಸ್ತು, ಎರಡನೇದು ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಾಗ ಅನ್ನಿಸ್ತು. ಯಾವಾಗ ಸರ್ ಅಡ್ಮಿಟ್ ಆಗಿರೋದು? ಹೋದ ತಿಂಗಳು, 1-2 ತಿಂಗಳಾಯಿತು, 2 ತಿಂಗಳ ಮುಂಚೆ. ಆ 2 ಟೈಮು ನನಗನ್ನಿಸ್ತು. ಆದರೆ ಸ್ವಂತದಲ್ಲಿ ಏನೂ ಇಲ್ಲ. ಹಾಸ್ಪಿಟಲ್ಗೆ ಯಾರು ಬಂದಿಲ್ಲ? ಅವಾಗಲೂ ಯಾರು? ಇಬ್ಬರು ಬಂದರು. ಅದೇ ಹೇಳಿಲ್ವಾ, ನನ್ನ ತಮ್ಮದಿರು ಇಬ್ಬರು ಬಂದರು. ಇಬ್ಬರು ಚಿಕ್ಕ ತಮ್ಮ ದೊಡ್ಡ ತಮ್ಮ ಬಂದರು. ಅವ್ರು ಬಿಟ್ಟರೆ ಇನ್ಯಾರು ಬಂದಿಲ್ಲ. ಯಾಕೆ ಸರ್ ಕಷ್ಟ ಅನಿಸಿದ್ದು ಆ ಟೈಮಲ್ಲಿ? ಕಷ್ಟ ಅಂದರೆ ಇವಾಗ ಜೊತೇಲಿ ನೀವು ಹುಟ್ಟಿದ್ದೀರ ಅಂದರೆ ನಿಮ್ಮ ಹತ್ರ ದುಡ್ಡು ಆಸ್ತಿ ಬೇರೆ. ನಿಮಗೆ ಕಷ್ಟ ಅಂತ ಆದಮೇಲೆ ಆ ಕಷ್ಟದಲ್ಲೇ ನಾನು ನೋಡಬೇಕು, ಆವಾಗ ಮನುಷ್ಯ ಅನ್ನಿಸ್ಕೊಳೋದು. ನಿನಗೆ ಸುಖ ಇರೋವಾಗ ನಾನು ಬಂದರೆ ಪ್ರಯೋಜನ ಇಲ್ಲ. ನೀನು ಕಷ್ಟದಲ್ಲಿರೋವಾಗ ಬರಬೇಕು. ನೀನು ದುಡ್ಡು ಕೊಡಬೇಡ, ಕಾಸು ಕೊಡಬೇಡ, ನನಗೆ 2 ಪ್ರೀತಿಯಾಗಿ ಮಾತಾಡಿದ್ರೆ ಸಾಕು, ಅದೇ ಕೋಟಿ ರೂಪಾಯಿ ಕೊಟ್ಟಂಗಿರುತ್ತೆ. ಆ ಪ್ರೀತಿ ಮಾತು ಇಲ್ಲ ಅಂದಮೇಲೆ ಅದು ಕಷ್ಟ ಅನಿಸುತ್ತೆ. ಇಷ್ಟು ಜನ ಜೊತೆಯಲ್ಲಿ ಹುಟ್ಟಿದ್ದು ವೇಸ್ಟ್ ಅಲ್ವಾ? ಅಷ್ಟು ಜನ, 12 ಜನ. ವೇಸ್ಟು ಅನಿಸುತ್ತೆ. ಏನಂದರೆ ಇಲ್ಲಿ ತೃಪ್ತಿಯಾಗಿರೋದು ನಮ್ಮ ಕರ್ನಾಟಕ ಜನತೆ ಇರೋದರಿಂದ, ಎಲ್ಲರೂ ಪ್ರೀತಿ ಮಾಡೋದ್ರಿಂದ ಫ್ಯಾಮ್ಲಿ ಇಲ್ಲಾಂದ್ರೂ ನಡೆಯುತ್ತೆ.